ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಬಂಧನವಾಗಿದೆ. ಇನ್ನು ಬಂಧನದ ನಂತರ ನಟಿಯ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ರನ್ಯಾ ರಾವ್ ಫ್ಲಾಟ್ ಮೇಲೆ DRI ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕೋಟಿ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ನಗರದ ಲ್ಯಾವೆಲ್ಲಿ ರಸ್ತೆಯಲ್ಲಿರುವ ರನ್ಯಾ ರಾವ್ ಮನೆ, ಇನ್ನು ಮನೆಯಲ್ಲಿದ್ದ ಬರೋಬ್ಬರಿ 2.06 ಕೋಟಿ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಟಿ ರನ್ಯಾ ರಾವ್ರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಬಂಧನದ ನಂತರ ಆಕೆಯ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಇನ್ನು ದಾಳಿಯ ಸಂದರ್ಭದಲ್ಲಿ ಬರೋಬ್ಬರಿ 2 ಕೋಟಿ ಮೌಲ್ಯದಷ್ಟು ಚಿನ್ನವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿರುವ ನಟಿ ರನ್ಯಾ ರಾವ್ ಫ್ಲಾಟ್ ಮೇಲೂ DRI ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಈ ವೇಳೆ ಕೋಟಿ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಲ್ಯಾವೆಲ್ಲಿ ರಸ್ತೆಯ ಮನೆಯಲ್ಲಿ 2.06 ಕೋಟಿ ಮೌಲ್ಯದ ಚಿನ್ನವನ್ನ ವಶಪಡಿಸಿಕೊಂಡಿದ್ದಾರೆ. ನಿನ್ನೆ ರಾತ್ರಿ 2.67 ಕೋಟಿ ಹಣವನ್ನ DRI ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಈಗ ಚಿನ್ನವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿದೆ. ನಟಿ ರನ್ಯಾ ರಾವ್ ಬಂಧನವಾಗಿದ್ದು, ಬಂಧನದ ನಂತರ ಆಕೆಯ ಮನೆ ಮೇಲೂ ಕೂಡ ದಾಳಿ ನಡೆದಿದ್ದು, ಬೆಲೆ ಬಾಳುವ ಚಿನ್ನವನ್ನು ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ. ಬರೋಬ್ಬರಿ 2 ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿರುವಂಥದ್ದು. ಈ ಸಂದರ್ಭದಲ್ಲಿ ರನ್ಯಾ ಮನೆಯಲ್ಲಿ ಅಪಾರ ಪ್ರಮಾಣದ ನಗದು ಕೂಡ ಪತ್ತೆಯಾಗಿದೆ. ರನ್ಯಾ ಬಂಧನದ ಬಳಿಕ ಆಕೆಯ ಮನೆಯಲ್ಲಿ DRI ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನು ನಡೆಸಿದ್ರು. ಲ್ಯಾವೆಲ್ಲಿ ರಸ್ತೆಯ ನಂದವಾಣಿ ಫ್ಲಾಟ್ನಲ್ಲಿ ತಲಾಶ್ ನಡೆಸಿದಂತಹ ಸಂದರ್ಭದಲ್ಲಿ ಕೋಟಿ ಮೌಲ್ಯದ ಚಿನ್ನ ಮತ್ತು ನಗದು ಪತ್ತೆಯಾಗಿದೆ. ಇನ್ನು 5ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ನಡೆದಂತಹ ಫ್ಲಾಟ್ ಶೋಧ ಕಾರ್ಯಾಚರಣೆ. ರನ್ಯಾ ಬಂಧನದ ಬಳಿಕ ಆಕೆಯ ಮನೆಯಲ್ಲಿ DRI ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ನಡೆಸಿದ್ದು, ಈಗ ಕೋಟಿ ಚಿನ್ನ ಮತ್ತು ನಗದನ್ನ ವಶಪಡಿಸಿಕೊಂಡಿದ್ದಾರೆ. ರಾತ್ರಿ ಹಲವು ಗಂಟೆಗಳ ಪರಿಶೀಲನೆ ನಡೆಸಿರುವ ತಂಡ 3 ದೊಡ್ಡ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋದ್ರು ಅಧಿಕಾರಿಗಳು ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿದೆ. ಹೀಗಾಗಿ ಸಾಕಷ್ಟು ಅನುಮಾನ ಹಾಗೆ ಕುತೂಹಲ ಕೂಡ ಸದ್ಯಕ್ಕೆ ಈಗ ಮೂಡಿರುವಂಥದ್ದು. ಬರೋಬ್ಬರಿ 2 ಕೋಟಿ ಮೌಲ್ಯದ ಚಿನ್ನ ಮತ್ತು ನಗದನ್ನ ಕೂಡ DRI ಪೊಲೀಸರು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡ್ರು ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿದೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಬಂಧನವಾಗಿದ್ದು, ಬಂಧನದ ನಂತರ ಆಕೆ ಇದ್ದಂತಹ ಫ್ಲಾಟ್ ಮೇಲೂ ಕೂಡ ಅಧಿಕಾರಿಗಳು ರೇಡ್ ನಡೆಸಿ ಈಗ ಚಿನ್ನ ಮತ್ತು ನಗದನ್ನ ವಶಕ್ಕೆ ಪಡೆದುಕೊಂಡ್ರು. ಕೋಟಿ ಮೌಲ್ಯದ ಚಿನ್ನ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈಗಾಗಲೇ ಚಿನ್ನವನ್ನ ಸ್ಮಗ್ಲಿಂಗ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ರನ್ಯಾ ರಾವ್ ಬಂಧನ ಆಗಿತ್ತು. ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು, ಅಂದ್ರೆ ಆಂಟಿ ಸ್ಮಗ್ಲಿಂಗ್ ಏಜೆನ್ಸಿ ಅಧಿಕಾರಿಗಳೇನಿದ್ದಾರೆ, ಈ ರನ್ಯಾ ರಾವ್ನ ಅನೇಕ ದಿನಗಳಿಂದಲೂ ಕೂಡ ವಾಚ್ ಮಾಡ್ತಾ ಇದ್ರು. ಪದೇ ಈಕೆ ದುಬೈಗೆ ಹೋಗುವಂಥದ್ದು ಮತ್ತು ಅಲ್ಲಿಂದ ಬರುವಂಥದ್ದು ಮಾಡ್ತಾ ಇದ್ಲು. ಬಿಸ್ನೆಸ್ ಅಡಿಯಲ್ಲಿ ದುಬೈಗೆ ಹೋಗ್ತಾ ಇದ್ದೇನೆ ಅಂತ ಈಕೆ ಹೇಳ್ಕೊಂಡಿದ್ಲು ಮತ್ತು IPS ಅಧಿಕಾರಿಯೊಬ್ಬರ ಸಂಬಂಧಿ ಅಂತ ಕೂಡ ಹೇಳ್ಕೊಂಡಿದ್ರಿಂದ ಈಕೆಯನ್ನ ಪರಿಶೀಲನೆ ನಡೆಸಲಾಗ್ತಾ ಇರಲಿಲ್ಲ. ಹೀಗಾಗಿ ಸಾಕಷ್ಟು ದೆಹಲಿಯ ಅಧಿಕಾರಿಗಳಿಗೆ ಈಕೆಯ ನಡೆ ಮೇಲೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗಿತ್ತು. ಹೀಗಾಗಿ ಆಕೆ ದುಬೈನಿಂದ ಬರುವ 2 ಗಂಟೆ ಮುನ್ನವೇ ಬೆಂಗಳೂರಿನ ಒಂದು ಏರ್ಪೋರ್ಟ್ ನಲ್ಲಿ ಬಂದು ವೇಟ್ ಮಾಡ್ತಾ ಇರ್ತಾರೆ. ಬಂದ ತಕ್ಷಣ ಆಕೆಯನ್ನ ಪರಿಶೀಲಿಸಿದಂತಹ ಸಂದರ್ಭದಲ್ಲಿ 14 kg ಚೀನವನ್ನ ಆಕೆ ಸ್ಮಗ್ಲಿಂಗ್ ಮಾಡ್ತಾ ಇರೋದು ಕೂಡ ಗೊತ್ತಾಗುತ್ತೆ. ತಕ್ಷಣಕ್ಕೆ ಆಕೆಯನ್ನ ಬಂಧನ ಮಾಡಿ ಈಗಾಗಲೇ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಿರುವಂತದ್ದು. 14 ದಿನಗಳ ನ್ಯಾಯಾಂಗ ಬಂಧನಕ್ಕೂ ಕೂಡ ಆಕೆಯನ್ನ ವಿಧಿಸಲಾಗಿದೆ. ಈಗ ಸದ್ಯಕ್ಕೆ
ರನ್ಯಾರಾವ್ ಮೇಲೆ ಸಾಕಷ್ಟು ಅನುಮಾನಗಳು, ಚಿನ್ನ ಗೋಲ್ಡ್ ಸ್ಮಗ್ಲಿಂಗ್ಗೆ ಪದೇ ಪದೇ ಮಾಡ್ತಾ ಇದ್ದು ಅನ್ನೋ ಒಂದು ಅನುಮಾನಗಳ ಹಿನ್ನೆಲೆಯಲ್ಲಿ ಈ ರನ್ಯಾರಾವ್ ವಾಸ ಮಾಡ್ತಾ ಇದ್ದಂತಹ ಫ್ಲಾಟ್ ಮೇಲೆ ಅಧಿಕಾರಿಗಳು ರಾತ್ರಿ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿರುವಂತದ್ದು. ಲ್ಯಾವೆಲ್ಲಿ ರಸ್ತೆಯಲ್ಲಿರುವಂತಹ ಈ ನಂದವಾಣಿ ಮ್ಯಾನ್ಷನ್ ಏನಿದೆ ಆ ಫ್ಲಾಟ್ ನಲ್ಲೇ ಈಕೆ ವಾಸ ಮಾಡ್ತಾ ಇದ್ಲು. ಹೀಗಾಗಿ ಆ ಫ್ಲಾಟ್ಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ, ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದ ಚಿನ್ನ ಕೂಡ ಪತ್ತೆಯಾಗಿದೆ ಮತ್ತು ನಗದು ಕೂಡ ಪತ್ತೆಯಾಗಿರುವಂತದ್ದು. 2.6 ಕೋಟಿ ಮೌಲ್ಯದ ಚಿನ್ನವನ್ನು ಕೂಡ ಅಧಿಕಾರಿಗಳು ಸೀಸ್ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ 2.67 ಕೋಟಿ ಹಣವನ್ನು ಕೂಡ ಅಧಿಕಾರಿಗಳು ವಶಪಡಿಸಿಕೊಂಡಿರುವಂತದ್ದು. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಇಷ್ಟು ಪ್ರಮಾಣದ ಹಣವನ್ನ ರನ್ಯಾ ಯಾವ ಆಧಾರದ ಮೇಲೆ ಇಟ್ಕೊಂಡಿತ್ತು ಅಂತ. ಯಾಕಂತಂದ್ರೆ ಕೇವಲ ಇಂತಿಷ್ಟು ಹಣವನ್ನ ಮಾತ್ರ ಮನೆಯಲ್ಲಿ ಇಟ್ಕೋಬಹುದಾದಂತಹ ಒಂದು ಕಾನೂನಿನನ್ವಯ ಪರ್ಮಿಷನ್ ಕೂಡ ಯಾರಿಗಾದ್ರೂ ಇರುವಂತದ್ದು. ಆದ್ರೆ ಆ ಹಣವನ್ನು ಕೂಡ ಈಕೆ ಹೆಚ್ಚಾಗಿ ಇಟ್ಕೊಂಡಿರುವಂತದ್ದು, ಚಿನ್ನವನ್ನು ಕೂಡ ಹೆಚ್ಚಾಗಿ ಇಟ್ಕೊಂಡಿರುವಂತದ್ದು. ಇದಕ್ಕೆ ಸರಿಯಾದಂತಹ ದಾಖಲೆಗಳು ಕೂಡ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಹಲವು ಗಂಟೆಗಳ ಕಾಲ ಪರಿಶೀಲನೆಯನ್ನು ಕೂಡ ಅಧಿಕಾರಿಗಳು ನಡೆಸಿದ್ದಾರೆ. ಬಳಿಕ 3 ದೊಡ್ಡ ಪೆಟ್ಟಿಗೆಯಲ್ಲಿ ಈ ಚಿನ್ನ ಮತ್ತು ಹಣವನ್ನು ಕೂಡ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಹೀಗಾಗಿ ರನ್ಯಾ ಸಿನಿಮಾ ಇಂಡಸ್ಟ್ರಿಗೆ ಜೊತೆಗೆ ಇದಾದ ಮೇಲೆ ಈಕೆ ಚಿನ್ನ ಸ್ಮಗ್ಲಿಂಗ್ ಅನ್ನು ಕೂಡ ಮಾಡ್ತಾ ಇಲ್ಲ ಅನ್ನೋ ಒಂದು ಅನುಮಾನಗಳು ಸಾಕಷ್ಟು ವ್ಯಕ್ತವಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಪರಿಶೀಲನೆ ನಡೆಸಿದ್ದಾರೆ ಮತ್ತು ರನ್ಯಾಳನ್ನು ಕೂಡ ಸಾಕಷ್ಟು ಪ್ರಶ್ನೆಯನ್ನು ಕೇಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ಸದ್ಯಕ್ಕೆ ರನ್ಯಾಳ ಏನು ಮನೆ ಏನಿದೆ ಅಲ್ಲಿ ಸಿಕ್ಕಂತಹ ಚಿನ್ನ ಮತ್ತು ನಗದನ್ನು ನೋಡಿದಂತಹ ಸಂದರ್ಭದಲ್ಲಿ ಈ ಅನುಮಾನಗಳಿಗೆ ಮತ್ತಷ್ಟು ಪುಷ್ಟಿ ಕೊಟ್ಟಂತಾಗುತ್ತೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಈಕೆಯ ವಿರುದ್ಧವಾಗಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಮತ್ತು ಸಾಕಷ್ಟು ಏನು ಈಗೆಲ್ಲ ಡಾಕ್ಯುಮೆಂಟ್ಗಳೇನು ಸಿಕ್ಕಿದೆ ಅವುಗಳ ಆಧಾರದ ಮೇಲೆ ಮತ್ತಷ್ಟು ತನಿಖೆಗೂ ಕೂಡ ಮುಂದಾಗಿರುವಂಥದ್ದು. ಮುಂದೆ ಈಕೆಯ ವಿರುದ್ಧವಾಗಿ ಮತ್ತಷ್ಟು ಕಾನೂನು ಕ್ರಮ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಮಧು. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಒಟ್ಟಾರೆಯಾಗಿ ಇಷ್ಟೊಂದು ಪ್ರಮಾಣದ ಚಿನ್ನ ಹಾಗೆ ನಗದು ಪತ್ತೆಯಾಗಿದ್ದು ಇದರ ಮೂಲ ಏನು ಅನ್ನೋದರ ಕುರಿತಾಗಿ ಈಗ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇನ್ನು ರನ್ಯಾರಾವ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬಾಯಿ ಬಿಡ್ತಾರೆ ಅನ್ನೋದರ ಕುರಿತು ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.